ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಮ್ಮ ಪಾಪುಗೆ ಸರಿ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಸಹ ಗೊತ್ತಿರಲಿಲ್ಲ ನನಗೆ ಯಾವ ರೀತಿ ಮಾಡಬೇಕು ಅಂತ. ಕೆಲವೊಂದು ವಿಡಿಯೋಸ್ನ ನೋಡಿ ನಾನು ತಿಳ್ಕೊಂಡಿದ್ದೀನಿ. ಮತ್ತು ನಮ್ಮ ಅಮ್ಮ ಏನು ಹೇಳಿದ್ದಾರೆ, ನಮ್ಮ ಅಕ್ಕಂದಿರು ಏನು ಹೇಳಿದ್ದಾರೆ ಅದನ್ನು ಹಾಕಿ ಮಾಡ್ತಾಯಿದ್ದೀನಿ. ಏನೇನು ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಇಲ್ಲಿ ಮೊದಲನೇದಾಗಿ ಫ್ರೆಂಡ್ಸ್ ನಾನು ತೊಗೊಂಡಿರೋದು ರಾಗಿ 3 kg, ಗೋಧಿ 1 kg, ಹೆಸರು ಕಾಳು 500 ಗ್ರಾಮು ಮತ್ತು ಕಡಲೆಕಾಳು 200 ಗ್ರಾಮು. ಈ ರೀತಿಯಾಗಿ ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ ಸೋಸಿದ್ದೀನಿ. ಅಂದರೆ ಕಲ್ಲೇನಾರು ಇದೆಯಾ ಅಂತ ನೋಡಿ ಆಯಿತು. ಆನಂತರ ಇದನ್ನು ನಾನು 3ರಿಂದ 4 ಸಲ ಚೆನ್ನಾಗಿ ತೊಳೆದು ಈ ಥರ ಒಂದಿನ ಫುಲ್ಲು ನೆನೆ ಹಾಕೋದಕ್ಕೆ ಬಿಟ್ಬಿಟ್ಟಿದ್ದೆ. ನೆಕ್ಸ್ಟು ಅದು ನೆಂದಾದಮೇಲೆ ಅದನ್ನು ಇನ್ನೊಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ಅದನ್ನು ಮೊಳಕೆ ಬರೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಒಂದಿನ ಫುಲ್ಲು ಕಟ್ಟಿ ಹಾಗೆ ಇಟ್ಟಿದ್ದೆ. ನೋಡಿ, ಮೊಳಕೆ ಕಟ್ಟಿದ್ದನ್ನು ನಾನು ಈ ರೀತಿಯಾಗಿ ಚೆನ್ನಾಗಿ ಬಿಸಿಲಲ್ಲಿ ಒಂದು 3ರಿಂದ 4 ಅವರ್ ಚೆನ್ನಾಗಿ ಒಣಗಿಸಿದ್ದೀನಿ. ಮತ್ತು ಒಂದು ದಿನ ನಾನು ಮನೆ ಒಳಗಡೆನೇ ಸಹ ಒಣಗಾಕಿದ್ದೆ. ಏನಕ್ಕಂದರೆ ನೋಡಿ ನಮ್ಮ ಮನೆ ಮುಂದೆ ಈ ರೀತಿಯಾಗಿ ಪಾರಿವಾಳಗಳು ತುಂಬ ಜಾಸ್ತಿ ಇದ್ದಾವೆ. ಅದಕ್ಕೋಸ್ಕರ ನಾನು ಒಳಗಡೆನೇ ಒಣಗಾಕಿದ್ದೆ. ಹಾಯ್ ಫ್ರೆಂಡ್ಸ್, ಈಗ ನಾನು ಅಡಿ ಮೇಲಿದ್ದೀನಿ. ಒಣಗಾಕಿದ್ದೀವಿ. ನಾವೇನು ಮಾಡಿದ್ವಿ ಅಂದರೆ ಕಾಳುಗಳೆಲ್ಲ ಒಣಗಿಸ್ಬೇಕು ಅಂತ ಅದನ್ನು ಒಣಗಿಸ್ತಾ ಇದ್ದೀವಿ. ಫುಲ್ ಬಿಸಿಲಿದೆ. ಅಟ್ಲೀಸ್ಟು ಒನ್ ಅವರ್ ಆದರೂ 1 ಅವರಿಂದ ಒಂದು 2 ಅವರ್ ಚೆನ್ನಾಗಿ ಒಣಗಿದ್ರೆ ಸಾಕು. ಒಂದಿನ ಎಲ್ಲ ನನ್ನ ಮನೆ ಒಳಗಡೆನೇ ಒಣಗಾಕಿದ್ದೆ. ಇಲ್ಲಿ ಪಾರಿವಾಳಗಳು ತುಂಬ ಇದ್ದಾವೆ, ಅದಕ್ಕೆ ಕಾಯ್ಕೊಂಡಿರಬೇಕು. ನಾನು ಅಂದ್ಕೊಂಡೆ 2ರಿಂದ 3 ಅವರ್ ಒಣಗಿಕೊಂಡ್ರೆ ಸಾಕು ಅಂತ. ಆದರೆ ಅದು ಇನ್ನೂ ಸರಿಯಾಗಿ ಒಣಗಿರಲಿಲ್ಲ. ಸೊ ನಾನು ಜಾಸ್ತಿ ಟೈಮ್ ಒಣಗಿಸ್ಬೇಕು ಅಂತ ಒಂದಿನ ಫುಲ್ಲು ಒಣಗಿಸಿದ್ದೆ. ಅದಾದ ನಂತರ ನಾನು ಏನೇನು ತೊಗೊಂಡೆ ಅಂತ ಈ ರೀತಿಯಾಗಿ ಮೊದಲನೇದಾಗಿ ನಾನು ಜೀರಿಗೆ ತೊಗೊತಾ ಇದ್ದೀನಿ. ಜೀರಿಗೆ ಇಲ್ಲಿ ನಾನು ಒಂದು 50 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ನಾವು ತಳ ಯಾವತ್ತಿದ್ರೂ ಗಟ್ಟಿ ಇರೋದನ್ನ ಇಟ್ಕೋಬೇಕು. ಸೊ ಬಾಂಡಿ ಸ್ವಲ್ಪ ಗಟ್ಟಿಗಿರೋದನ್ನ ಇಟ್ಕೊಂಡ್ರೆ ಅದು ಸೀದೋಗಲ್ಲ ನಾವೇನು ಹಾಕಿದ್ರೂ. ನೆಕ್ಸ್ಟು ಬಂದು ನಾನು ಇಲ್ಲಿ ಸೋಂಪು ತೊಗೊಂಡಿದ್ದೀನಿ. ಸೋಂಪು ಸಹ ನಾನು 50 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಇದನ್ನು ಕಡಿಮೆ ಉರಿಲೇ ಹುರ್ಕೊಳ್ಳಿ ಆದಷ್ಟು. ಮತ್ತು ನಾನು ನೆಕ್ಸ್ಟು ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿ ಬಂದು ಒಂದು 250 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ವಾಲ್ನಟ್ಟು ಅಷ್ಟೇ 250 ಗ್ರಾಮ್ ತೊಗೊಂಡಿದ್ದೀನಿ ವಾಲ್ನಟ್ಟು. ಇವನ್ನೆಲ್ಲ ಆದಷ್ಟು ಕಡಿಮೆ ಹುರಿಲೇ ಒಂದು ಸ್ವಲ್ಪ ನಿಧಾನಕ್ಕೆ ಹುರಿಬೇಕು. ಏನಕ್ಕಂದರೆ ಮಕ್ಕಳು ತಿನ್ನೋದ್ರಿಂದ ಸರಿನಾ, ಈಗೇನಾದ್ರು ಸರಿಯಾಗಿ ಹುರಿಲಿಲ್ಲ ಅಂದರೆ ಹೊಟ್ಟೆ ನೋವು ಬರೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಿಧಾನಕ್ಕೆ ಕಡಿಮೆ ಉರಿಲೇ ಹುರ್ಕೊಳ್ಳಿ. ನೆಕ್ಸ್ಟು ಪಂಪ್ಕಿನ್ ಸೀಡ್ಸು, ಇದನ್ನು ಸಹ ನಾನು ಒಂದು 200 ಗ್ರಾಮ್ ತೊಗೊಂಡಿದ್ದೀನಿ. ನೆಕ್ಸ್ಟು ಗೋಡಂಬಿನೂ ಸಹ ನಾನು ಇಲ್ಲಿ 200 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಮೆಣಸು ನಾನು ಇಲ್ಲಿ ಜಾಸ್ತಿ ತೊಗೊಂಡಿಲ್ಲ. ಇಲ್ಲಿ ಬಂದ್ಬಿಟ್ಟು ಮೆಣಸನ್ನು ನಾನು ಬರೀ 20 ಗ್ರಾಮ್ ತೊಗೊಂಡಿದ್ದೀನಿ. ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಇಲ್ಲಿ 300 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಮೈಸೂರು ಬೇಳೆನೂ ಸಹ ನಾನು ಇಲ್ಲಿ 300 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ನಾನು ಹಾಕಿರೋ ಅಷ್ಟು ಐಟಮ್ಗಳು ತುಂಬ ಪ್ರೋಟೀನು. ನೆಕ್ಸ್ಟ್ ಬಂದು ಮಕ್ಕನ್ ತೊಗೊಂಡಿದ್ದೀನಿ. ಮಕ್ಕನ್ ಹಾಕೋದ್ರಿಂದ ತುಂಬ ಯೂಸ್ ಇದೆ. ಏನಕ್ಕಂದರೆ ಚಿಕ್ಕ ಮಕ್ಕಳಿಗೆ ಏನಂದರೆ ಬೋನ್ಸ್ ಸ್ಟ್ರೆಂತ್ ಆಗುತ್ತೆ. ಆದ್ದರಿಂದ ಮಕ್ಕನ್ನ ನಿಧಾನ ಉರಿಲೇ ಹುರ್ಕೊಳ್ಳಿ. ಅದು ಆಗಿದೆ ಅಂತ ಯಾವ ಥರ ಚೆಕ್ ಮಾಡೋದಂದರೆ ಅದನ್ನು ನಾವು ಪ್ರೆಸ್ ಮಾಡಿದಾಗ ಅದು ಚೂರು ಆಗಬೇಕು, ನುಣ್ಣಗೆ ಆದರೆ ಅದು ಆಗಿದೆ ಅಂತ ಅರ್ಥ. ನೆಕ್ಸ್ಟು ನಾನಿಲ್ಲಿ ಒಂದಲಗ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಇದು ಒಣಗಿಸ್ಬೇಕಾಯ್ತು. ಆ್ಯಕ್ಚುಲಿ ನನಗೆ ಒಂದೊಲಗ ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರ ನಾನು ಹಾಕಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಸಿಕ್ತು. ಸೊ ಅದನ್ನೇ ನಾನು ಒಂದು 5 ನಿಮಿಷ ಅಂದರೆ ಒಂದು 1-2 ಅವರ್ ಆಚೆ ಇಟ್ಟಿದ್ದೆ. ಅದು ಸರಿಯಾಗಿ ಒಣಗಿರಲಿಲ್ಲ. ನಾನು ಅದರಿಂದ ರೋಸ್ಟ್ ಮಾಡಿ ಅದೇ ಹಾಕ್ತೆ. ನೆಕ್ಸ್ಟು ಹೆಸರು ಕಾಳನ್ನು ಸಹ ನಾನು ಒಂದು 500 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಯಾಕಂದರೆ ಫಸ್ಟೂ ಸಹ ನಾನು ಅದನ್ನು ಮೊಳಕೆ ಕಟ್ಟೋದಕ್ಕೆ ಹಾಕಿದ್ನಲ್ಲ, ಅಲ್ಲೂ ಸಹ ಹಾಕಿದ್ದೆ. ಸೊ ಇಲ್ಲಿ ನಾನು 500 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಸಾಮೆ ಮತ್ತು ನವಣೆ 2 ತೊಗೊಂಡಿದ್ದೀನಿ.
ಇದನ್ನು ನಾನು ಜಾಸ್ತಿ ತೊಗೊಂಡಿಲ್ಲ, ಒಂದು 100 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ಎರಡೂ ಸೇರಿ 200 ಗ್ರಾಮ್ ಇದೆ. ಇದನ್ನು ಕಡಿಮೆ ಉರಿಲೇ ಹುರ್ಕೊಳ್ಳಿ ಆದಷ್ಟು. ನೆಕ್ಸ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು 1 kg ಆಗೋಷ್ಟು ತೊಗೊಂಡಿದ್ದೀನಿ ಅಕ್ಕಿನ. ಇದಾದ ನಂತರ ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜನೂ ಅಷ್ಟೇ ಒಂದು 300 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ನಾನು ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಅಕ್ಕಿನ, ಅಂದರೆ ಕೆಂಪಕ್ಕಿ ತೊಗೋಬೇಕು. ಕೆಂಪಕ್ಕಿ ನಾನು 1 kg ಆಗೋಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಅಕ್ಕಿ ಬಂದು ನಾನು ಆರ್ಗಾನಿಕ್ ರೆಡ್ ರೈಸ್ ಅಂತ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಚೆನ್ನಾಗಿದೆ ಅಂತ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೋ ಅದನ್ನು ಹಾಕ್ಕೋಬೋದು. ಇದನ್ನು ಸಹ ಕಡಿಮೆ ಉರಿಲಿ ಹುರ್ಕೊಳ್ಳಿ. 1 kg ಆಗೋಷ್ಟು ಅಷ್ಟೇ ನಾನು ತೊಗೊಂಡಿರೋದಿಲ್ಲಿ. ನೆಕ್ಸ್ಟು ನಾನಿಲ್ಲಿ ಬಾರ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಇದು ನಾನು ಒಂದು ಅರ್ಧ kg ಆಗೋಷ್ಟು ಹಾಕಿದ್ದೀನಿ ಬಾರ್ಲಿ ಅಕ್ಕಿನ. ಇದನ್ನು ಸಹ ನಾನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕಡಿಮೆ ಉರಿಲಿ. ಬಂದುಬಿಟ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಬಂದು ನಾನು ಇಲ್ಲಿ 200 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಇದು ಫುಲ್ ಇರುತ್ತಲ್ಲ ಅದನ್ನು ತೊಗೋಬೇಕು. ಕಪ್ಪು ಇರುತ್ತಲ್ಲ ಮೇಲುಗಡೆ ಕೋಟಿಂಗು, ಅದನ್ನು ತೊಗೊಳ್ಳಿ. ಹೊಡೆದಿರೋ ಉದ್ದಿನಬೇಳೆ ತೊಗೊಳಕ್ಕೆ ಹೋಗ್ಬೇಡಿ. ನಾನು ಈ ರೀತಿ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ನನ್ನ ಪಾಪುಗೋಸ್ಕರ ಅವ್ನು ಕೂತ್ಕೊಂಡು ಈಸಿಯಾಗಿ TV ನೋಡ್ಬೋದು ಅಂತ ಅಂದ್ಬಿಟ್ಟು ಒಂದು ಹಳೇದಿತ್ತು, ಅಂದರೆ ಅವನು 2 ಮಂತ್ ಇದ್ದಾಗ ತೊಗೊಂಡಿದ್ದನ್ನು ಮೇಲಿಟ್ಬಿಟ್ಟಿದ್ವಿ, ಯೂಸ್ ಮಾಡ್ತಿರ್ಲಿಲ್ಲ. ಈಗ ಅದನ್ನು ಫಿಟ್ ಮಾಡ್ತಾಯಿದ್ರು ಕೂತ್ಕೊಂಡು. ನಮ್ಮ ಪಾಪು ಅಂತೂ ಫುಲ್ ಎಲ್ಲ ಅಂಡ್ಬಿಟ್ಟಿದ್ದ ಅವತ್ತು. ಎಲ್ಲ ಆಟ ಸಾಮಾನುಗಳನ್ನೆಲ್ಲ ಚಲಾಪಿಲಿ ಅಲ್ಲೊಂದು ಇಲ್ಲೊಂದು ಎಲ್ಲ ಹಾಕ್ಕೊಂಡು ಫುಲ್ಲು ಇದೇ ಆಗೋಯ್ತು. ನೆಕ್ಸ್ಟು ನಾನಿಲ್ಲಿ ರಾಗಿ, ಗೋಧಿ ಮತ್ತು ಕಡಲೆಕಾಳು, ಹೆಸರು ಕಾಳು ತೊಗೊಂಡಿದ್ನಲ್ಲ ಮೊಳಕೆ ಬರೋದಕ್ಕೆ ಅಂತ, ಅದನ್ನು ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಇದನ್ನು ಸಹ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಆದಷ್ಟು ನಿಧಾನ ಆದರೂ ಪರವಾಗಿಲ್ಲ, ನಾವು ಆದಷ್ಟು ಕಡಿಮೆ ಉರಿಲೇ ಹುರ್ಕೊಬೇಕು. ಹಿಂಗು ಉರಿಯೋರಿಗೆ ಯಾವ ರೀತಿ ಅಂತ ಗೊತ್ತಾಗಲ್ಲ. ನಾವು ಯಾವ ರೀತಿಯಾಗಿ ಉರಿಬೇಕು ಅಂದರೆ, ಅದು ರಾಗಿ ಎಲ್ಲ ಇರುತ್ತಲ್ಲ, ನಾವು ಉರಿಯೋದಕ್ಕೆ ಅಂತ ಇಟ್ಟಿರ್ತೀವಲ್ಲ, ಅದನ್ನು ನಾವು ಬಾಯಿಗೆ ಹಾಕ್ಕೊಂಡಾಗ ಅದು ಕಟುಮ್ ಅನ್ನಬೇಕು. ಆ ರೀತಿಯಾಗಿ ನಾವು ಹುರ್ಕೊಬೇಕು. ಲಾಸ್ಟಲ್ಲಿ ಒಂದು 50 ಗ್ರಾಮ್ ಆಗೋಷ್ಟು ನಾನು ಮೆಂತ್ಯನ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಇದನ್ನು ಸಹ ಹುರ್ಕೊಬೇಕು. ಟೋಟಲಾಗಿ ನಾನು ಏನೇನು ಹುರ್ಕೊಂಡಿದ್ದೆ ಅಂತ ಇಲ್ಲಿ ನಾನು ತೋರಿಸ್ತಾಯಿದ್ದೀನಿ ನೋಡಿ. ನಾನು ಹುರ್ಕೊಂಡು ಇದು ನೆಕ್ಸ್ಟ್ ಅದನ್ನು ಹಾರಾಕಿದ್ದೀನಿ, ಸ್ವಲ್ಪ ಹಾರ್ಕೊಳ್ಳಿ ಅಂತ. ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆ ಮತ್ತು ಜಾಕಾಯಿ 3 ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೋಬೇಕು. ಮತ್ತು ಓಟ್ಸ್ ಮರೆತುಬಿಟ್ಟಿದ್ದೆ. ಓಟ್ಸು ಸಹ ನಾನು ಇಲ್ಲಿ ಒಂದು 300 ಗ್ರಾಮ್ ತೊಗೊಂಡಿದ್ದೀನಿ. ಈಗ ಹೋಗಿ ನಾವು ಮಿಲ್ ಮಾಡಿಸ್ಕೊಂಡು ಬಂದಿದ್ದೀವಿ. ನಾವು ಇದನ್ನು ಯಾವ ರೀತಿಯಾಗಿ ಹೇಳಬೇಕು ಅಂದರೆ, ಮಿಲ್ ಮಾಡೋರಿಗೆ ಚಿಕ್ಕ ಮಕ್ಕಳಿಗೆ ಸರಿ ಮಾಡೋದಕ್ಕೆ ಸ್ವಲ್ಪ ನುಣ್ಣಗೆ ಮಾಡಿಕೊಡಿ ಅಂತ ಹೇಳಬೇಕು. ಸೊ ಈ ರೀತಿಯಾಗಿ ನೋಡಿ ನುಣ್ಣಗೆ ನಾವು ಹಾಕಿಸ್ಕೊಬೇಕು. ಈಗ ಇದನ್ನೇನು ಮಾಡಬೇಕಪ್ಪ ಅಂದರೆ, ನಾವು ಜರಡಿ ಇಟ್ಕೊಬೇಕು. ಚಿಕ್ಕ ಮಕ್ಳಿಗೆ ತಿನ್ನಿಸ್ಬೇಕು ಅಂದರೆ ಇದನ್ನು ನಾವು ಜರಡಿ ಇಟ್ಕೋಬೇಕು ಈ ರೀತಿಯಾಗಿ. ಈಗ ಅದು ವೇಸ್ಟ್ ಬರುತ್ತಲ್ಲ, ಅದನ್ನು ನಾವು ಎಸಿಬೇಕು, ಯೂಸ್ ಮಾಡಬಾರ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಏನೇನು ಹಾಕ್ಕೊಂಡು ಸರಿ ಹಿಟ್ಟನ್ನ ಮಾಡಿಕೊಂಡೆ ಅಂತ. ಅದಕ್ಕೆ ನಾನು ಒಂದು ಏನಂದರೆ ಏಲಕ್ಕಿ ಒಂದು ಹಾಕ್ಕೊಂಡಿದ್ದೆ, ಅದು ವಿಡಿಯೋ ಕ್ಲಿಪ್ಪಿಂಗು ಇಲ್ಲ, ಮಿಸ್ ಆಗಿದೆ. ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಒಂದು 20 ಗ್ರಾಮ್ ಆಗೋಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಸೊ ಈ ಸರಿನ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳು ಗಟ್ಟಿ ಆಗ್ತವೆ ಮತ್ತು ದಪ್ಪ ಆಗ್ತವೆ. ತುಂಬ ಚೆನ್ನಾಗಿದೆ, ಮಾಡಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.